ಶಿವಮೊಗ್ಗದಲ್ಲಿ ಅಪ್ರಾಪ್ತನ ಕಗ್ಗೊಲೆ ಆಗಿದೆ. ಎಸ್ಎಸ್ಎಲ್ಸಿ ಓದ್ತಾ ಇದ್ದ ಹಿಂದೂ ಬಾಲಕನನ್ನ ಕೊಲೆ ಮಾಡಲಾಗಿದೆ. ಶಿವಮೊಗ್ಗ ನಗರದ ಊರ ಗಡೂರಲ್ಲಿ ಘಟನೆ ನಡೆದಿರೋದು. ಅನ್ಯ ಕೋಮಿನ 3-4 ಬಾಲಕರಿಂದಲೇ ಹಿಂದೂ ಹುಡುಗನ ಹತ್ಯೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗ ನಗರದ ಊರಗೂಡಿನಲ್ಲಿ ಈ ಘಟನೆ ನಡೆದಿರುವಂತದ್ದು. ಅನ್ಯ ಕೋಮಿನ 3-4 ಬಾಲಕರಿಂದ ಹಿಂದೂ ಬಾಲಕನ ಹತ್ಯೆ ಮಾಡಲಾಗಿದೆಯಂತೆ. ಯಾವ ಹಂತಕ್ಕೆ ಹೋಗಿದ್ದಾರೆ ನೋಡಿ. ಅಪ್ರಾಪ್ತರು ಕೊಲೆಯನ್ನ ಮಾಡಿರುವಂತವ್ರು ಬಾಲಕರು ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆಗಿರುವಂತ ಘಟನೆ. ಶಾಲೆಯಿಂದ ಸ್ವಲ್ಪ ದೂರದಲ್ಲೇ ಹಲ್ಲೆ ಮಾಡಿರುವಂತ ಗುಂಪು ಗಿರೀಶ್ ಎಂಬ ಬಾಲಕನ ಮೇಲೆ ಹಲ್ಲೆಯನ್ನ ಮಾಡಿ ಗಲಾಟೆಯನ್ನ ಮಾಡಲಾಗಿದೆ. ಗಲಾಟೆ ಬಿಡಿಸಲಿಕ್ಕೆ ಹೋಗಿದ್ದಂತ ಸಂಕೇತ್ ಮೇಲೆ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು. ಹಲ್ಲೆಯಿಂದ ಅಸ್ವಸ್ಥಗೊಂಡಿದ್ದಂತ ಸಂಕೇತ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿರುವಂಥದ್ದು. ಈ ವಯಸ್ಸಿಗೆನೆ ಕೋಮು ದ್ವೇಷ, ಹೊಡೆದಾಟ ಹತ್ಯೆ ಮಾಡೋ ಲೆವೆಲ್ಗೆ ಹೋಗಿದ್ದಾರೆ. 3-4 ಮಂದಿ ಅನ್ಯ ಕೋಮಿನ ಬಾಲಕರು, ಯುವಕರಲ್ಲ ಬಾಲಕರು ಹೊಡೆದಿರುವಂಥದ್ದು. ಅನ್ಯ ಕೋಮು ಅಂದ್ರೆ ಇನ್ಯಾವುದು? ಮುಸ್ಲಿಮರು. ಹಿಂದೂ ಬಾಲಕರ ಮೇಲೆ ಹಲ್ಲೆಯನ್ನು ಮಾಡಿದ್ರು. ಗಂಭೀರವಾಗಿ ಗಾಯಗೊಂಡಿದ್ದ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾನೆ. ಸರ್ಕಾರಿ ಶಾಲೆಯ ಆವರಣದ ಆಚೆ ಒಂದು ಅಪ್ರಾಪ್ತನ ಕೊಲೆಯಾಗಿದೆ. ಈ ಒಂದು ಘಟನೆಯಲ್ಲಿ ಅವನಿಗೆ ಪರಿಚಯ ಇರುವಂತಹ ಫ್ರೆಂಡ್ಸ್, ಅವರು ಹಿಂದೆ ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದವರು, ಅವರು ಕೂಡ ಅಪ್ರಾಪ್ತರು. ಅವರು ಅವನಿಗೆ ಕೈಯಿಂದ ಒದ್ದು ಅಲ್ಲ, ಅವನು ಇಮಿಡಿಯೇಟ್ಗೆ ಕುಸಿದು ಬೀಳ್ತಾನೆ. ಆ ಕುಸಿದು ಬಿಟ್ಟಿದ ನಂತರ ಅವನಿಗೆ ಇಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಬರೋಷ್ಟೊತ್ತಿಗೆ ಒಂದು ಡೆತ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲೇನೆ ಎಲ್ಲರೂ ಅಪ್ರಾಪ್ತರಾಗಿರೋದ್ರಿಂದ ನಾವು ಆಲ್ರೆಡಿ ಇಬ್ಬರನ್ನ ವಶಕ್ಕೆ ತಗೊಂಡಿದ್ದೀವಿ. ಹಾಗೆ ಇನ್ಯಾರು ಈ ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಉರುಗಡೂರಿನಲ್ಲಿ ಬಾಲಕನ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆಯನ್ನ ಖಂಡಿಸಿದ್ದಾರೆ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಅವರು. ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿಯ ಶಾಸಕ ಚನ್ನಬಸಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಇಲಾಖೆ ಪದೇ ಪದೇ ವಿಫಲ ಆಗ್ತಾ ಇದೆ. ಹಿಂದೂಗಳ ಹೆಣ ಹೊರಲಿಕ್ಕೆ ಪೊಲೀಸರು ಬರ್ತಾರೆ. ಈ ಘಟನೆಯನ್ನ ತಪ್ಪಿಸಬಹುದಿತ್ತು, ಬೆಳಗ್ಗೆನೆ ಕಂಪ್ಲೇಂಟ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ಶಾಸಕ ಚನ್ನಬಸಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೂರು ಸುತ್ತಮುತ್ತ ಹೆಣ್ಮಕ್ಕಳ ಮೇಲೆ ಹಲ್ಲೆ ಆಗಿದೆ. ಮಾಹಿತಿ ಇದ್ದರೂ ಕೂಡ ಪೊಲೀಸರು ಕ್ರಮವನ್ನ ಕೈಗೊಳ್ತಾ ಇಲ್ಲ. ಈ ಬಗ್ಗೆ ನಾವು ಹೇಳಿದ್ರೆ ಕೋಮುವಾದಿಗಳು ಅಂತ ಹೇಳ್ತಾರೆ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಬಿಜೆಪಿ ಶಾಸಕ ಚನ್ನಬಸಪ್ಪ. ಆಸ್ಪತ್ರೆಗೆ ಹೋಗಿದ್ರು. ಶವಾಗಾರಕ್ಕೆ ಹೋಗಿ ಶಾಸಕ ಚನ್ನಬಸಪ್ಪ ಅವರು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಹಾಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಆಗಿದೆ ಅಂತೇಳಿ ಕಂಪ್ಲೇಂಟು ಕೂಡ ಕೊಟ್ಟಿದೆ ಸಂಬಂಧಪಟ್ಟಂಥ ಸ್ಟೇಷನ್ನಿಗೆ. ಆದರೆ ಸಂಜೆ SSLCಗೆ ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ, ಅವನ ಜೊತೆಗೆ ಹೋದಂಥ ಹುಡುಗರು ವಾಪಸ್ ಬರ್ಬೇಕಾದ್ರೆ ಹೊಡೆದಾಕ್ತಾರೆ ಅಂತ ಹೇಳಿದ್ರೆ ಹೃದಯ ಕಿತ್ತು ಬರುತ್ತೆ. ಬಂಧನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಏನು ಸಾಯಣ ಕಟ್ಕೊಂಡು ಬಂಧನ ಮಾಡಿಕೊಂಡು ಹೋದ ಹೆಣ ವಾಪಸ್ ಕೊಡ್ತೀರಾ? ಪ್ರಾಣ ವಾಪಸ್ ಕೊಡ್ತೀರಾ? ಪ್ರಾಣ ಹೋಗದಾರೆ ನೋಡ್ಕೋಬೇಕಂತ ಹೊಣೆಗಾರಿಕೆ ಯಾರದ್ದು? ಹಾಗಾದರೆ ಮಾಡಿದ್ದೇವೆ, ಇನ್ನೂ ಹುಡುಕ್ತಾ ಇದ್ದೇವೆ, ಇನ್ನೂ ಕರ್ಕೊಂಬರ್ತೇವೆ. ಅವನ ಹತ್ರ ಮಾಹಿತಿ ಇದೆ, ಇವನ ಹತ್ರ ಮಾಹಿತಿ ಇದೆ. ಸರಿ ರೀ, ಏನು ಸಾಯಣ ಅದನ್ನು ಕಟ್ಕೊಂಡು, ಮಾಹಿತಿ ಕಟ್ಕೊಂಡು. ಸರ್ಕಾರದ ಅನೇಕ ನಿರ್ಧಾರಗಳು ಈ ರೀತಿಯ ಕೃತ್ಯಗಳಿಗೆ ಕಾರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋವಂಥದ್ದು.